नमस्कार, मी सुभाष कोकळे. आपण पाहताय TV6 मराठी न्यूज. पाहूया आजच्या ठळक घडामोडी. बातमी जत तालुक्यातून एक महत्त्वाची बातमी. श्री महालक्ष्मी अॅग्रो हळ्ळी नवीन कूलिंग स्टोरेजचे उद्घाटन बालगाव मठाचे परमपूज्य डॉक्टर श्री अमृतानंद स्वामीजी यांच्या शुभ हस्ते नवीन कूलिंग स्टोरेजचे उद्घाटन पार पडले. श्री अशोक अल्तालटी, बसवराज बुसारे, दयानंद बुसारे, अनिल बुसारे यांच्या शुभ हस्ते उपस्थित मान्यवरांचा सत्कार आणि सन्मान करण्यात आला. ಆದರೂ ಒಂದೇನು ಅಂದ್ರೆ ನಾವೆಲ್ಲರೂ ಕೂಡಿಕೊಂಡು ಈ ಭಾಗದಲ್ಲಿ ಇದೇನು ಒಂದು ಕೋಲ್ಡ್ ಸ್ಟೋರೇಜ್ ಪ್ರಾರಂಭ ಆಗ್ತದ. ಸಂಘದಿದ್ರು ಪ್ರಾರಂಭ ಮಾಡಿದ್ದಾರೆ. ಅದಕ್ಕಾಗಿ ನಾವು ಆ ಬುಸಾರೆ ಅವರಿಗೆ ಮತ್ತು ಅಥಾಲಟ್ಟಿ ಅವರಿಗೆ ಎಲ್ಲ ರೀತಿಯಿಂದ ಅವರಿಗೆ ಆಶೀರ್ವಾದವನ್ನು ಮಾಡೋಣ ಅಂತ ನಾನು ಬಯಸ್ತೇನೆ. ಇನ್ನು ಈಗಾಗಲೇ ಹೇಳಿದ ಹಾಗೆ ದ್ರಾಕ್ಷಿಯನ್ನು ಬೆಳೆಯುವುದು ಎಷ್ಟು ಮುಖ್ಯವೋ ಅದಕ್ಕಿಂತಲೂ 2 ಪಟ್ಟು 3 ಪಟ್ಟು ಮಹತ್ವದ್ದು ಯಾವುದು ಅಂದ್ರೆ ಮಾರ್ಕೆಟಿಂಗ್ ಮಾಡೋದು. ದ್ರಾಕ್ಷಿಯನ್ನು ಬೆಳಿಲಿಕ್ಕೆ 1 ವರ್ಷ ಸಮಯ ಬೇಕಾಗ್ತದೆ. ಮಾರ್ಕೆಟಿಂಗ್ ಒಂದು ಸ್ವಲ್ಪ ಸಮಯ ಇರ್ತದೆ, ಆದ್ರೆ ಬಹಳಷ್ಟು ಹಾನಿ ಆಗ್ತದೆ. ನೀವು 1 ವರ್ಷದ ತುಂಬ ಎಲ್ಲ ಬೆಳೆದಿರ್ತೀರಿ ಕಷ್ಟಪಟ್ಟು. ಆ ಪರಿಶ್ರಮಕ್ಕೆ ತಕ್ಕ ಫಲ ಸಿಗಬೇಕಾದ್ರೆ ಇಂಥ ಕೋಲ್ಡ್ ಸ್ಟೋರೇಜ್ಗಳು ಬೇಕಾಗ್ತದೆ. ಅದಕ್ಕೆ ನಾನು ಒಂದು ನಿಮಗೆಲ್ಲರಿಗೆ, ರೈತರಿಗೆ, ಶೇತಕರಿಗಳಿಗೆ ಈ ಭಾಗದಲ್ಲಿ ಇಂಥ ಕೋಲ್ಡ್ ಸ್ಟೋರೇಜ್ಗಳ ಸಂಖ್ಯೆ ಹೆಚ್ಚಾಗಬೇಕು. ಮತ್ತು ಮಾರ್ಕೆಟಿಂಗ್ ಮಾಡುವವರು ಸಾಂಗ್ಲಿಯಿಂದ, ತಾಸಗಾಂವದಿಂದ ಈ ನಿಮ್ಮ ಉಮದಿ ಪರಿಸರಕ್ಕೆ ಬಂದೇ ಮಾರ್ಕೆಟಿಂಗ್ ಮಾಡೋದಾಯ್ತು ಅಂತಂದ್ರೆ ಅವಾಗ ನಿಮ್ಮ ದ್ರಾಕ್ಷಿಗೆ ಹೆಚ್ಚು ಮಹತ್ವ ಅಂತ ನಮ್ಮ ಈ ವರ್ಷ ಹೊಸದಾಗಿ ನೀವೆಲ್ಲ ಈಗ ಬಹಳಷ್ಟು ಬೆಳಿತೀರಿ. ಆದ್ರೆ ಮಾರ್ಕೆಟಿಂಗ್ ಮಾಡಿ ಲಾಭ ಗಳಿಸುವವರೆಲ್ಲರೂ ಬಹಳ ದೊಡ್ಡವರು ಅದಾರ, ಆ ಕಡೆ ಅದಾರ. ನೀವು 1 ವರ್ಷ ದುಡಿಯುವುದು, ಅವ್ರು ಈಗ 1 ತಿಂಗಳು ಅಷ್ಟೇ ಕೆಲಸ ಮಾಡೋದು, ಎರಡೂ ಸಮಾನ ಅದ. ಅದರಲ್ಲಿ ನೀವಂತೂ ಎಷ್ಟು ಪರಿಶ್ರಮ ಮಾಡ್ತೀರಿ ಅಂದ್ರೆ ಹನಿ ನೀರು ಹಾಕಿ, ಹನಿ ಬೆವರು ಸುರಿಸಿ, ನಿಮಗೇನೋ ನೀರಿನ ತೊಂದರೆ ಆದರೂ ಸಹಿತ ಗಿಡಗಳಿಗೇನೋ ಆಗಬಾರ್ದು ಅಂತ ಅಷ್ಟು ಜೋಪಾಸನೆ ಮಾಡ್ತಾರೆ. ಆದರೆ ಅದಕ್ಕೆ ಒಂದು ಯೋಗ್ಯವಾದಂಥ ಬೆಲೆ ಸಿಗಬೇಕು. ಇಂಥ ಕೋಲ್ಡ್ ಸ್ಟೋರೇಜ್ಗಳು ಅದು ಅಂತಂದ್ರೆ ಅವಾಗ ನಮಗೆ ಬಹಳ ಉಪಯೋಗ ಆಗ್ತದೆ. ನಾನು ಕೇಳಿದೆ, ಈ ಭೂಸಾರಿ ಅವರು ಒಂದು 70 ಟನ್ನಿಂದ ಏನೋ ಅದ ಅಲ್ರಿ, ಅದು 70 ಟನ್ನಿಂದು ಸಣ್ಣದು ಈಗ ಮಾಡಿದ್ದಾರೆ. ಮುಂದೆ ಈ 70 ಟನ್ನಿಂದು ಬೆಳೀತಾ ದೊಡ್ಡದೊಂದು ಕೋಲ್ಡ್ ಸ್ಟೋರೇಜ್ ಅವ್ರದ್ದು ಆಗಲಿ ಅಂತ ಹೇಳಿ ನಾನು ಆಶಿಸ್ತೀನಿ. ಈಗಾಗಲೇ ಅವ್ರದ್ದು 16 ಎಕರೆ ದ್ರಾಕ್ಷಿನೂ ಅದ ಮತ್ತು ನಿಮ್ದು ಎಲ್ಲ ರೈತರದ್ದು ದ್ರಾಕ್ಷಿ ಅದ. ನೀವೆಲ್ಲರೂ ಕೂಡಿಕೊಂಡು ಕೆಲಸ ಮಾಡಿದ್ರಿ ಅಂದರೆ ಹೆಚ್ಚು ಲಾಭ ನಿಮಗೆ ಆಗ್ತದೆ. ಈಗ ಇವರು ಕುಂಬಾರ ಅವರು ಹೇಳಿದರು, ನೀವು ಕೋಲ್ಡ್ ಸ್ಟೋರೇಜ್ದಲ್ಲಿ ದ್ರಾಕ್ಷಿಯನ್ನು ಹೋಗಿ ಇಡ್ತೀರಿ, ಆದ್ರೆ ಅದು ಮುಂದೆ ತೆಗೆದುಕೊಳ್ಳುವಾಗ ನೀವು ಯಾವ ಕ್ವಾಲಿಟಿ ಇಟ್ಟಿರಿ ಅದೇ ಕ್ವಾಲಿಟಿ ಐತೆ ಅಂತ ಹೇಗೆ ಹೇಳೋದನ್ನು ಸಮಸ್ಯೆ ಆಗ್ತದೆ ಒಂದೊಂದು ಸಲ ಅಂತೇಳಿ. ಆದರೂ ಸಹಿತ ನೀವು 1 ವರ್ಷದ ಫಲವನ್ನೆಲ್ಲ ಅಲ್ಲಿ ಹೋಗಿ ಇಟ್ಟಿರ್ತೀರಿ. ಅದಕ್ಕೆ ಇಲ್ಲೇ ನಿಮಗೆ ಸಮೀಪದಲ್ಲಿ ಕೋಲ್ಡ್ ಸ್ಟೋರೇಜ್ ಆಗೋದು ಅಂದ್ರೆ ಬಹಳ ಉಪಯೋಗ ಆಗ್ತದೆ. ಇವರು ಬಹಳ ದೊಡ್ಡ ಒಂದು ಸಂಕಲ್ಪವನ್ನು ಮಾಡಿದ್ದಾರೆ. ಅದು ಯಶಸ್ವಿ ನಿಶ್ಚಿತವಾಗಲೂ ಆಗ್ತದೆ. ಅದರ ಜೊತೆಗೆ ನೀವೆಲ್ಲರೂ ಇಲ್ಲಿಯ ರೈತರು ಒಂದು ಕೆಲಸ ಮಾಡಬೇಕು. ದ್ರಾಕ್ಷಿಯನ್ನು ಬೆಳಿತೀರಿ, ಬೆಳೆದು ಮಾರ್ಕೆಟಿಂಗ್ ಮಾಡಿ ಯಾರಿಗೋ ಕಳಿಸಿಕೊಡ್ತೀರಿ, ನೀವು ಸ್ವಲ್ಪ ತಿನ್ಬೇಕಲ್ಲ. ಅದಕ್ಕೆ ಏನು ಮಾಡಬೇಕು ಅಂದ್ರೆ ಒಂದು 4 ಗಿಡ ಒಟ್ಟು ಉಳಿದ ಎಲ್ಲ ಗಿಡಕ್ಕೆ ಔಷಧ ಹೊಡೀರಿ.